ನಮಸ್ಕಾರ. ನನ್ನೆಲ್ಲ ಸಮಸ್ತ ಕನ್ನಡ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಫಿರೋಜ್. ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ಇಂಡಿ ತಾಲೂಕಾ JDS ಘಟಕದ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಲೈವ್ ಒಂದು ವಿಡಿಯೋ ಏನಿದೆಯಲ್ಲ, ಇದು ಒಂದು ಸತ್ಯಕಥೆಯ ನೈಜ ಅನಾವರಣ. ನಾನೀಗ ಹೇಳ್ತಕ್ಕಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ಬದುಕಿನ ನೈಜ ಅನಾವರಣದ ಕಥೆ ನಿಮ್ಮ ಮುಂದೆ ಇಡೋಕ್ಕೆ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಬಹಳ ವರ್ಷಗಳಿಂದ ನನ್ನ ತಲೆಯಲ್ಲಿ ಕಾಡುತ್ತಿರುವ ಒಂದು ದಿಗ್ಭ್ರಾಂತದ ಪ್ರಶ್ನೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಆತ್ಮೀಯ ವೀಕ್ಷಕ ದೇವರುಗಳೇ, ಹೇಗೆ ಒಂದು ಕುಟುಂಬ ಅವನತಿಗೆ ಬಂತು ಅಂತಕ್ಕಂತಹ ಒಂದು ದುಃಖಭರಿತ ಸನ್ನಿವೇಶವನ್ನು ನಾನು ನಿಮ್ಮ ಮುಂದೆ ಸವಿಸ್ತಾರವಾಗಿ ಇಡ್ತೀನಿ. ದಯವಿಟ್ಟು ಶಾಂತಿ ದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹರಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮೂಲಕ ಬೆಂಬಲಿಸಬೇಕು ಎಂದು ಕಳಕಳಿಯ ಮನವಿ ಪ್ರಾರ್ಥನೆ. ಶಾಂತಿ ದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್, ಲೈವ್ ಸ್ಟ್ರೀಮ್, ಲೈವ್ ಬ್ಲಾಗ್, ಲೈವ್ ಯೂಟ್ಯೂಬ್ ಚಾನಲನ್ನು ತೆರೆಯೋದಕ್ಕೆ ಕಾರಣಪ್ಪ ಅಂತಂದರೆ, ನಾನು ಏನು ಕೆಲವೊಂದು ವಿಷಯಗಳನ್ನು ಮನದಟ್ಟಣೆ ಮಾಡಿಕೊಡಬೇಕು. ಅದು ನ್ಯೂಸ್ಗಳಾಗಿರ್ಬೋದು, ಕ್ರೀಡೆಗಳಾಗಿರ್ಬೋದು, ಇನ್ನಿತರ ಯಾವುದೇ ಚಿತ್ರಣಗಳಿಗೆ ಸಂಬಂಧಿಸಿದಂತಹ ಮಾಧ್ಯಮ ಲೋಕದ ಅನಾವರಣ ಆಗಿರ್ಬೋದು, ಎಲ್ಲವುಗಳನ್ನು ಯೂಟ್ಯೂಬ್ ಲೈವ್ ಚಾನಲಲ್ಲಿ, ಈ ಒಂದು ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಚಾನಲಲ್ಲಿ ತೆರೆಗೆ ತರಬೇಕು ಅಂತಕ್ಕಂತಹ ಒಂದು ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲನ್ನು ನಾನು ಲೋಕಾರ್ಪಣೆಗೊಳಿಸಿದ್ದು. ಅಷ್ಟೇ ಅಲ್ಲ, ಸತ್ಯಕಥೆಯ ನೈಜ ಚಿತ್ರಣದ ಅನಾವರಣಗಳನ್ನು ನಿಮ್ಮ ಮುಂದೆ ತರಬೇಕು ಅಂತಕ್ಕಂತಹ ಮಹತ್ವಾಕಾಂಕ್ಷೆಯ ದೃಷ್ಟಿಯಿಂದ ಇಲ್ಲಿಯವರೆಗೂ ಸುದೀರ್ಘವಾಗಿ 1 ವರ್ಷಗಳ ಕಾಲ ಯೂಟ್ಯೂಬ್ ಲೈವ್ ಚಾನಲನ್ನು ನಡೆಸ್ಕೊಂಡು ಬಂದಿದ್ದೀನಿ. ಸಹಕಾರವಿತ್ತು ಪ್ರೋತ್ಸಾಹಿಸಿ ಗೌರವಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳು. ಈ ಒಂದು ವಿಡಿಯೋ ಬ್ಲಾಗನ್ನು ಒಂದು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಇದನ್ನು ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮೂಲಕ ಗೆಲ್ಲಿಸ್ಕೊಡ್ಬೇಕು ಎಂದು ನಿಮ್ಮ ಪಾದಾರವಿಂದಗಳನ್ನು ಹಣೆ ಮನದ ಕಳಕಳಿಯ ಮನವಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಶೇರ್ ಮಾಡಬೇಕು, ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕು, ಯಾಕೆ ಈ ಒಂದು ವಿಡಿಯೋ ಬ್ಲಾಗ್ ಹೆಚ್ಚು ವ್ಯೂಸ್ ಆಗಬೇಕು ಅನ್ನೋ ಕಾರಣ ಹೇಳ್ತೀನಿ. ಒಂದು ಕುಟುಂಬ ಯಾವ ರೀತಿ ದಾರುಣ ಅಂತ್ಯ ಕಂಡಿತು ಅಂತಕ್ಕಂಥದ್ದು ದುಃಖಭರಿತ ನೈಜ ಕಥೆಯ ಅನಾವರಣವನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ಒಂದು ಸನ್ನಿವೇಶಗಳ ಅವಾಂತರಗಳನ್ನು ನಿಮ್ಮ ಮುಂದೆ ಬಿತ್ತರಿಸಬೇಕು ಅಂತಕ್ಕಂತಹ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾನು ನಿಮ್ಮ ಹತ್ತಿರ ಮನವಿ ಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕ ದೇವರುಗಳೇ, ನಾನು ಯಾವ ರೀತಿ ಪ್ರಾರಂಭ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದೇ ನನಗೆ ಗೊತ್ತಾಗ್ತಾ ಇದೆ. ಇದು ಆಕಸ್ಮಿಕವಾಗಿ ನಾನು ಈ ಒಂದು ವಿಡಿಯೋವನ್ನು ನನ್ನ ನಾಡಿನ ಜನತೆಗೆ ಸಮರ್ಪಿಸಬೇಕು ಅಂತಕ್ಕಂತಹ ಒಂದು ದೃಷ್ಟಿಯಲ್ಲಿ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಾನು ಹುಟ್ಟಿದ್ದು 1/10/1985 ಅಹೀರ್ ಸಂಘ ಗ್ರಾಮದ, ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಹೀರ್ ಸಂಘ ಗ್ರಾಮದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ನನ್ನ ಬಾಲ್ಯ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಎಲ್ಲವೂ ಮುಗಿಸಿದ್ದು ನನ್ನ ಸ್ವಗ್ರಾಮ ಅಹೀರ್ ಸಂಘ ಗ್ರಾಮದಲ್ಲೇ. ತದನಂತರ
ನನ್ನ ಕಾಲೇಜು ಶಿಕ್ಷಣವನ್ನು ಹಿರೇರುಗಿ ಬೋಳೆಗಾಂವ್ ಕಾಲೇಜಿನಲ್ಲಿ ಕಂಪ್ಲೀಟ್ ಮಾಡಿ ನಂತರ ನಾನು SB ಆರ್ಟ್ಸ್ KCP ಸೈನ್ಸ್ ಕಾಲೇಜ್ ಬಿಜಾಪುರದಲ್ಲಿ ಡಿಗ್ರಿಯನ್ನು ಪಡ್ಕೊಂಡೆ. ಹಾಸ್ಟೆಲ್ ಇಂಗ್ಲೀಷ್ ಡಿಪಾರ್ಟ್ಮೆಂಟು. ಒಂದು ಅರ್ಧ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣವೇ ನಂದು D.Ed ಸೆಲೆಕ್ಷನ್ ಆಯಿತು. DNRK D.Ed ಕಾಲೇಜ್ ಕೊಪ್ಪಳ, ಅಲ್ಲಿ ಸೆಲೆಕ್ಷನ್ ಆಯಿತು. ಅದೊಂದು ದುರಂತ ನನ್ನ ಜೀವನದಲ್ಲಿ. ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮಿಗಳ ಸನ್ನಿಧಾನದಲ್ಲೇ ನನಗೆ ಅನ್ಯಾಯವಾಗಿರ್ತಕ್ಕಂಥದ್ದು ಕೂಡ ಅಲ್ಲಗಳೆಯುವಂತಿಲ್ಲ. ಅಷ್ಟೇ ಅಲ್ಲ, ಅಲ್ಲಿಂದ ಕಂಪ್ಲೀಟ್ ಮಾಡ್ಕೊಂಡ್ಬಂದಮೇಲೆ ನನ್ನ ವೃತ್ತಿ ಜೀವನ ಪ್ರಾರಂಭ ಮಾಡಿ ತದನಂತರ ಮದುವೆಯಾಗಿ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗಿ ನಾನು ಇಲ್ಲಿಗೆ ಬಂದು ನಿಂತಿದ್ದೀನಿ ಅಂತಕ್ಕಂತಹ ಸಂಕ್ಷಿಪ್ತ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಪರಿವ್ಯಕ್ತವಾಗಿ ಪರಿಪರಿಯಾಗಿ ಬಿಚ್ಚಿಡ್ತಕ್ಕಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಈ ಒಂದು ಸತ್ಯಕಥೆಯ ನೈಜ ಅನಾವರಣ ಬದುಕಿನ ಚಿತ್ರಕಥೆಯನ್ನು ನಾನು ಒಂದು ಸಾಹಿತ್ಯದ ಮೂಲಕ ಹೊರಗೆ ತರಬೇಕು ಅಂತ ಬಹಳ ಭಾವಿಸಿದ್ದೆ. ಅದು ಆಗ್ತಾಯಿಲ್ಲ. ಯಾಕಂತಂದರೆ ಬರೆಯೋಕ್ಕೆ ನನಗೆ ತುಂಬಾ ಹಿಂಸೆ ಉಂಟಾಗ್ತಾಯಿದೆ. ಹಾಗಾಗಿ ನಾನು ಬರೆಯೋದನ್ನು ನಿಲ್ಲಿಸಿದ್ದೀನಿ. ಒಂದೊಂದು ಘಟನೆಗಳು ನೆನಪಿಸಿಕೊಂಡಾಗ ಕಣ್ಣೀರಿನಲ್ಲಿ ಕೈ ತೊಳಿತಕ್ಕಂತಹ ಒಂದು ಉದ್ವೇಗ ನನ್ನಲ್ಲಿ ಉಂಟಾಗ್ತಕ್ಕಂತಹ ಪರಿಸ್ಥಿತಿಗೆ ಒಳಗಾಗ್ತಕ್ಕಂತಹ ಸನ್ನಿವೇಶದ ದೃಷ್ಟಿಯಲ್ಲಿ ನಾನು ಸಾಹಿತ್ಯವನ್ನು ಬರೆಯೋದು ನಿಲ್ಲಿಸಿದ್ದೀನಿ. ಲೆಟ್ಸ್ ವೆಲ್ಕಮ್ ಟು ದ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್. ಮಗದೊಮ್ಮೆ ತಮಗೆ ಕಳಕಳಿಯ ಮನವಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದು ಸತ್ಯಕಥೆಯ ನೈಜ ಅನಾವರಣ. ಒಂದು ಕುಟುಂಬದ ದಾರುಣ ಸಾವಿಗೆ ಕಾರಣ ಯಾರು ಅಂತಕ್ಕಂತಹ ಯಕ್ಷ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತೀನಿ. ನೀವೇ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇಡೀ ನನ್ನ ಬದುಕಿನ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀನಿ. ಫಸ್ಟ್ ಟು ಎಂಡ್ವರೆಗೂ ನೀವು ದಯವಿಟ್ಟು ವೀಕ್ಷಣೆ ಮಾಡಿ. ಒಂದು ಕುಟುಂಬದ ಸಾವಿಗೆ ಯಾರು ಕಾರಣ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ತಿಳಿಸ್ಬೇಕು ಎಂದು ಕಳಕಳಿಯ ಮನವಿ ಪ್ರಾರ್ಥನೆ. ಸ್ವಲ್ಪ ಶಾರ್ಟಾಗಿ ನಾನು ಹೇಳಿ ಮುಗಿಸ್ತೀನಿ. 1/10/1985 ನನ್ನ ಒಂದು ಬದುಕು ಲೋಕಾರ್ಪಣೆ ಆಯಿತು. ನಾನು ಹುಟ್ಟಿದ್ದು 1/10/1985. ನಂತರ ನಾನೇನು ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಸೇರಿಕೊಂಡೆ. ಶಾಲೆಗಳಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕಂಡೆ. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಏನಾಯಿತೋ ಏನೋ ಗೊತ್ತಿಲ್ಲ ಆತ್ಮೀಯ ಸ್ನೇಹಿತರೆ. ನನ್ನ ಕುಟುಂಬ ಅತ್ಯದ್ಭುತವಾದಂಥ ಕುಟುಂಬವಾಗಿತ್ತು. ನನ್ನ ತಂದೆ ತುಂಬ ಕಷ್ಟದಲ್ಲಿ ನಮ್ಮನ್ನು ಬೆಳೆಸಿದ್ದಾರೆ. ನಮ್ಮ ತಾಯಿ ನಮ್ಮನ್ನು ಅತ್ಯಂತ ಒಂದು ಇದರಲ್ಲಿ ಪೋಷಣೆಯನ್ನು ಮಾಡಿದ್ದಾರೆ. ನಿಜಕ್ಕೂ ನಾನು ಈ ಕುಟುಂಬದಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಹೊರತು ಇವತ್ತು ನಾನು ಪಡ್ತಕ್ಕಂತಹ ಒಂದೊಂದು ದಿನದ, ಒಂದೊಂದು ಸಮಯದ, ಒಂದೊಂದು ನಿಮಿಷದ, ಒಂದೊಂದು ಕ್ಷಣದ ಕಷ್ಟ ಕಾರ್ಪಣ್ಯಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ಶತ್ರುವಿಗೂ ಬರೋದು ಬೇಡ ಅಂತಕ್ಕಂಥದ್ದನ್ನು ನಾನು ಈ ಶುಭ ಸಂದರ್ಭದಲ್ಲಿ ಭಾವಿಸ್ತೇನೆ. ಪ್ರಾಥಮಿಕ ಶಿಕ್ಷಣದ ಹಂತವನ್ನು ಪೂರೈಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಂದೆ 9 ಜನ ಅಣ್ಣ ತಮ್ಮಂದಿರು, 4 ಜನ ಹೆಣ್ಮಕ್ಳು, ಅತಿ ದೊಡ್ಡ ಕುಟುಂಬ ನನ್ನ ಊರಿನಲ್ಲಿ. ಐಸಂಗೆ ಗ್ರಾಮ ಒಂದು ರೀತಿಯಲ್ಲಿ ಕೆಟ್ಟ ವ್ಯವಸ್ಥಿತ ಬದುಕಿಗೆ ಸ್ಪಷ್ಟ ಪ್ರಖರತೆಯ ಕಲ್ಪನೆಯನ್ನು ಎದುರಾಗಿಸಿದ್ದು ಅಂತಕ್ಕಂಥದ್ದು ಕೂಡ ನಾನು ಅಲ್ಲಗಳೆಯುವಂತಿಲ್ಲ. ಅನೇಕ ರೀತಿಯ ವೈಷಮ್ಯಗಳು, ದ್ವೇಷಗಳು ಒಡ ಹುಟ್ಟಿದ ಕುಟುಂಬದಲ್ಲಿ ಅನೇಕ ವೈಷಮ್ಯಗಳು, ದ್ವೇಷಗಳು
ನಮ್ಮ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ನನಗೆ ದೊಡ್ಡಪ್ಪಂದರೆ, ಯಾಕಂದರೆ ನಮ್ಮ ತಂದೆಯವರೇ ಲಾಸ್ಟು. ಅವ್ರ ಮಕ್ಕಳುಗಳು ಪಾಪ ನಮ್ಮ ತಂದೆಯಂದಿರ ಅಣ್ಣತಮ್ಮಂದ್ರೇನಿದಾರಲ್ಲ ದೇವರುಗಳು, ತಂದೆಯಂದಿರ ಅಣ್ಣತಮ್ಮರುಗಳು ದೇವರುಗಳು. ಅವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಮಾತ್ರ ಅಟ್ಟಹಾಸದ ನರರಾಕ್ಷಸರು ಎಂದು ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಎಷ್ಟು ವೈಷಮ್ಯ, ಎಷ್ಟು ದ್ವೇಷ ಅಂತಂದರೆ ಜಗತ್ತಿನಲ್ಲಿ ಯಾರೂ ಊಹಿಸಲಾಗದಷ್ಟು ದ್ವೇಷ ವೈಷಮ್ಯಗಳನ್ನು ಇಟ್ಕೊಂಡು ನಮ್ಮನ್ನು ಹಣಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾಳಷ್ಟು ಜನ ನಮ್ಮ ಮೇಲೆ ದ್ವೇಷ ಕಾರಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ನಮ್ಮ ತಾಯಿಯ ಮೇಲೆ ಹಲ್ಲೆಗಳಾದು, ನಮ್ಮ ತಂದೆಯ ಮೇಲೆ ಹಲ್ಲೆಗಳಾದು. ಯಾಕೆಂದರೆ ನಮ್ಮ ತಂದೆ ತುಂಬಾ ಸಂಯಮಿತ ಮತ್ತು ಶಾಂತಿಯುತ ದೇವರಾಗಿರ್ತಕ್ಕಂಥ ಮನುಷ್ಯ. ನಮ್ಮ ತಂದೆ ಯಾರಿಗೂ ಏನೂ ಹೇಳ್ತಕ್ಕಂಥ ಮನುಷ್ಯ ಅಲ್ಲ. ಅವರಿಗೆ ಅವರ ಅಣ್ಣನ ಮಕ್ಕಳಾಗಿರ್ಬೋದು, ಕೆಲವೊಂದು ಜನ ಹೊರಗಿನವರು ಸಂಬಂಧಿಕರಾಗಿರ್ಬೋದು, ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ನನ್ನ ಭವಿಷ್ಯದ ಮೇಲೆ ಪರಿಣಾಮ ಬೀರಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ಕೆಲವೊಂದು ಜನ ನಮ್ಮ ದೊಡ್ಡಪ್ಪಂದ್ರ ಮಕ್ಕಳು ನಮ್ಮ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೂಡ ನನ್ನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತು. ಆದರೆ ನಾನು ಶಿಕ್ಷಣದಲ್ಲಿ ಬಹಳ ಟ್ಯಾಲೆಂಟ್ ಆಗಿದ್ದೆ. ಎಷ್ಟೇ ಟ್ಯಾಲೆಂಟ್ ಆಗಿದ್ದರೂ ಕೂಡ ನನ್ನನ್ನು ನನ್ನ ತಂದೆ ತಾಯಿ ಯಾವುದೇ ಕೊರತೆ ಇಲ್ಲದೆ ನನ್ನನ್ನು ಬೆಳೆಸಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿ ಅನೇಕ ರೀತಿಯ ಘಾಸಿತ ಘಟನೆಗಳು ನನ್ನ ಮೇಲೆ ಪ್ರಭಾವ ಬೀರ್ತು. ನಮ್ಮ ತಾಯಿಯಂದರಿಗೆ 6 ಜನ ಅಕ್ಕಂಗಿಯರು, 2 ಅಣ್ಣತಮ್ಮಂದರು. ಈ ಕಡೆ ತಾಯಿಯ ಕುಟುಂಬವೂ ದೊಡ್ಡದೇ, ಈ ಕಡೆ ತಂದೆಯ ಕುಟುಂಬವೂ ದೊಡ್ಡದೇ. ಆದರೆ ನನ್ನ ತಂದೆ ತಾಯಿ ಮತ್ತು ನಾವು ಏನು 3 ಮಕ್ಕಳಿದ್ದೀವಿ. ನಮ್ಮ ತಂದೆ ತಾಯಿಗೆ ನಾವು 3 ಮಕ್ಕಳು, ಒಬ್ಬ ದೊಡ್ಡವನು, ಒಬ್ಬ ಚಿಕ್ಕವನು, ಮಧ್ಯದಲ್ಲಿ ನಾನು. ದೊಡ್ಡವನು, ಮಧ್ಯದಲ್ಲಿ ನಾನು, ಚಿಕ್ಕವನು, 3 ಜನ ಅಣ್ಣತಮ್ಮಂದಿರು. ನಾವು ಹೆಣ್ಮಕ್ಳಿಲ್ಲ. ಇಂತಹ ಒಂದು ತುಂಬು ಕುಟುಂಬದ ಪರಿಸ್ಥಿತಿಯಲ್ಲಿ ತುಂಬಾ ಅದ್ಭುತವಾದ ಜೀವನ ಇತ್ತು ನಮ್ಮದು. ಫಸ್ಟ್ ಟೈಮೇ ನಮ್ಮ ಮನೆಯಲ್ಲಿ ಟಿ ವಿ. ಆ ಟೈಮ್ನಲ್ಲಿ ಯಾರ ಮನೆಯಲ್ಲೂ ಇರಲಿಲ್ಲ ಟಿ ವಿ. ಆ ಟೈಮಲ್ಲಿ ನಮ್ಮ ಮನೆಯಲ್ಲಿ ಟಿ ವಿ, ಟೆಲಿಫೋನು, ಬೈಕು ಎಲ್ಲವೂ ಸಂಪದ್ಭರಿತವಾಗಿ ನನ್ನ ತಂದೆ ಸಾಕಷ್ಟು ಚೆನ್ನಾಗಿ ಒಂದು ರೀತಿಯಲ್ಲಿ ಸಂಪದ್ಭರಿತವಾಗಿ ನಮ್ಮನ್ನು ಸರಿದೂಗಿಸ್ಕೊಂಡು ಹೋಗ್ತಾಯಿದ್ರು. ಇದು ನೋಡೋಕ್ಕಾಗಲಿಲ್ವೋ ಏನೋ ಕೆಲವೊಂದಷ್ಟು ದುಷ್ಟ ಶಕ್ತಿಗಳಿಗೆ ಅವತ್ತಿನಿಂದ ನಮ್ಮ ಮೇಲೆ ಕತ್ತಿ ಮಸಿಯೋಕ್ಕೆ ಪ್ರಾರಂಭ ಮಾಡಿದರು. ಯಾರು ಅಂತ ಕೇಳಿದರೆ ಬೇರೆ ಯಾರೂ ಅಲ್ಲ, ಒಳಗಿನವರೇ, ನಮ್ಮ ಕುಟುಂಬದ ಅಂದರೆ ನಮ್ಮ ಸಂಬಂಧಿಕರು. ಬೇರೆ ಯಾರೂ ಅಲ್ಲ, ನಮ್ಮ ಸಂಬಂಧಿಕರು. ಇದರಲ್ಲಿ 3 ಹಂತಗಳು ಬರುತ್ತೆ. ಒಂದು ಅಣ್ಣತಮ್ಮರ ಕುಟುಂಬ ಆದರೆ, ಒಂದು ನಮ್ಮ ತಂದೆಯ ಅಕ್ಕಂದಿರ ಕುಟುಂಬದ ಒಂದು ಕಡೆಯಿಂದ ಘಾಸಿ ಆದರೆ, ನನ್ನ ತಂದೆಯ ಅಣ್ಣತಮ್ಮಂದಿರ ಮಕ್ಕಳಿಂದ ಒಂದು ಕಡೆ ಘಾಸಿ ಆದರೆ, ನಮ್ಮ ತಂದೆಯ ಅಕ್ಕಂಗಿಯರ ಮಕ್ಕಳಿಂದ ಒಂದು ಕಡೆ ಘಾಸಿ ಆದರೆ, ಇನ್ನೊಂದು ನನ್ನ ತಾಯಿಯ ಕುಟುಂಬದಿಂದ ಘಾಸಿಯಾಗಿರ್ತಕ್ಕಂಥದ್ದು. 3 ರೀತಿಯಲ್ಲಿ ನನಗೆ ಬಹಳ ವ್ಯತಿರಿಕ್ತ ಪರಿಣಾಮ ಹೊಡೆತ ಬಿದ್ದಿರ್ತಕ್ಕಂಥದ್ದು ಅಲ್ಲಗಳಿಂತಿಲ್ಲ. ಆತ್ಮೀಯ ವೀಕ್ಷಕ ದೇವರುಗಳೇ, ನಾನು ನನ್ನ ಪ್ರಾಥಮಿಕ ಮತ್ತು ಹೈಸ್ಕೂಲ್ ಶಿಕ್ಷಣದಲ್ಲಿದ್ದಾಗ ನಮ್ಮ ತಾಯಿಯವರು ಯಾರನ್ನು ನಮ್ಮ ತಂದೆ ತಾಯಿ ದ್ವೇಷ ಮಾಡಿದವರಲ್ಲ. ಯಾರು ಎಷ್ಟೇ ಜನ ಬರಲಿ ಎಲ್ರಿಗೂ ಕರೆದು ಊಟ ಹಾಕ್ತಕ್ಕಂತಹ ಒಂದು ಪ್ರಮೇಯ ಇತ್ತು ನಮ್ಮ ಕುಟುಂಬದಲ್ಲಿ. ಹೊರಗಿನ ಊರಿನ ಕೆಲವೊಂದು ಜನ ಎಷ್ಟೇ ಜನ ಬಂದರೂ ಊಟ ಮಾಡಿಸದೆ, ಟೀ ಕುಡಿಸದೆ ಯಾರನ್ನೂ ಕಳಿಸ್ತಾ ಇರಲಿಲ್ಲ. ಇಂತಹ ಒಂದು ಸಂಪದ್ಭರಿತ ಕುಟುಂಬದಲ್ಲಿ ಎಂತಹ ಕತೆ ಅನಾವರಣ ಆಯಿತು, ಕೊನೆಗೆ ಏನಾಯಿತು ಅಂತಕ್ಕಂಥದ್ದೇ ಟ್ವಿಸ್ಟ್ ಇರ್ತಕ್ಕಂಥದ್ದು. ಆತ್ಮೀಯ ವೀಕ್ಷಕ ದೇವರುಗಳೇ, ನನ್ನ ಜೊತೆಗೆ ನನ್ನ 2 ಅಣ್ಣತಮ್ಮಂದರು ನನ್ನ ಬದುಕಿನುದ್ದಕ್ಕೂ ಶಿಕ್ಷಣವನ್ನು ಪಡಿತಾ ಬಂದರು. ಆದರೆ ಒಂದು ಮಾತು ಮಾತ್ರ ಸತ್ಯ, ಇಲ್ಲಿ ನನ್ನ ತಂದೆ ತಾಯಿ ಸಹೋದರತ್ವದ ಬಾಂಧವ್ಯ ಏನು ಅಂತಕ್ಕಂಥದ್ದು ಕಲಿಸ್ಕೊಟ್ಟಿರಲಿಲ್ಲ ನಮಗೆ.
ನಿಜವಾಗ್ಲೂ ನಾವು ಅಣ್ಣ ತಮ್ಮಂದಿರು ಆಗಿರಲಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾವು 3 ಜನ ಅಣ್ಣ ತಮ್ಮಂದಿರಾಗಿದ್ದರು, ನಾವು ನಿಜವಾಗ್ಲೂ ಅಣ್ಣ ತಮ್ಮಂದಿರು ಆಗಿರಲಿಲ್ಲ. ಯಾಕೆಂದರೆ ನನ್ನ ಪಾಡಿಗೆ ನಾನು ಇರ್ತಿದ್ದೆ, ಚಿಕ್ಕವನು ತನ್ನ ಪಾಡಿಗೆ ತಾನು ಇರ್ತಿದ್ದ, ದೊಡ್ಡವನು ತನ್ನ ಪಾಡಿಗೆ ತಾನು ಇರ್ತಿದ್ದ. ಎಲ್ಲರೂ ಎಜುಕೇಷನಲ್ಲಿ ಮಗ್ನವಾಗಿದ್ವಿ. ಒಳ್ಳೊಳ್ಳೆ ಎಜುಕೇಷನನ್ನು ನಮಗೆ ಕೊಡಿಸಿದ್ದಾರೆ ನಮ್ಮ ತಂದೆ ತಾಯಿ. ಅದರ ಪ್ರೀತಿ, ಬಾಂಧವ್ಯ, ಮಮತೆ, ವಾತ್ಸಲ್ಯ, ಅನುಭವದ ಬಂಧಗಳಿಗೆ ಬೆಲೆ ಇರಲಿಲ್ಲ. ಪ್ರಾಥಮಿಕ ಹಂತದಲ್ಲಿ ಅನೇಕ ರೀತಿಯ ಘಟನೆಗಳು ನಡೀತು. ಅವೆಲ್ಲ ಸವಿಸ್ತಾರವಾಗಿ ಈಗ ನಾನು ಹೇಳೋಕ್ಕಾಗಲ್ಲ. ನಂತರ ಹೈಸ್ಕೂಲ್ ಶಿಕ್ಷಣದಲ್ಲಿ ತೀರ ದ್ವೇಷದ ಪ್ರತಿಕಾರಗಳು ಪ್ರಾರಂಭ ಆಯಿತು. ನಂತರ ನಾವು ಸಾಂದರ್ಭಿಕವಾಗಿ ಊರು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಹೈಸ್ಕೂಲ್ ನಂತರ ನನ್ನ ಹೈಸ್ಕೂಲ್ ಶಿಕ್ಷಣ ಮುಗಿದ ಮೇಲೆ ಸಾಂದರ್ಭಿಕವಾಗಿ ನಾವು ಊರು ಬಿಡಬೇಕಾದಂಥ ಪರಿಸ್ಥಿತಿ ಬಂತು. ಊರು ಬಿಟ್ಟು ಇಂಡಿ ರೈಲು ನಿಲ್ದಾಣದಲ್ಲಿ ನಮ್ಮ ತಂದೆ